ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪರೀಕ್ಷಾ ಪಠ್ಯಕ್ರಮ 2026-27 ಕನ್ನಡ ವಿಷಯದಲ್ಲಿ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಆಗಸ್ಟ್ ತಿಂಗಳ 3ನೇ ತಾರೀಕಿಂದ 7ನೇ ತಾರೀಕುವರೆಗೂ ನಡೀತಾ ಇದೆ. ಇದಕ್ಕೆ ಯಾವ್ಯಾವ ಪಠ್ಯಕ್ರಮ ಇದೆ ಅಂತ ಅನ್ನೋದನ್ನ ನೋಡೋಣ. ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ ಕವಿ ಬರೆದಿರ್ತಕ್ಕಂಥದ್ದು. ಹಾಗೆಯೇ ಎರಡನೇ ಪದ್ಯ ವಚನಗಳು, ಅದರಲ್ಲಿ ಬಸವಣ್ಣನವರ ವಚನಗಳು ಮತ್ತು ಉರಿಲಿಂಗ ಪೆದ್ದಿಯ ವಚನಗಳು ಎರಡನ್ನೂ ಸಹಿತ ಓದ್ಕೋಬೇಕು. ಮೂರನೆಯ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕುಮಾರವ್ಯಾಸ ಕವಿ ಬರೆದಿರ್ತಕ್ಕಂಥದ್ದು. 3 ಪದ್ಯಗಳಿವೆ. ಹಾಗೆಯೇ ಗದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು P. ಲಂಕೇಶ್ ಅವರದು. ಎರಡನೇ ಗದ್ಯ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಕೃಪಾಕರ ಸೇನಾನಿ ಮತ್ತು K. ಪುಟ್ಟಸ್ವಾಮಿ ಅವರು ಬರೆದಿರ್ತಕ್ಕಂಥದ್ದು. ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡರ ಆನೆ ಅಧ್ಯಾಯ 1 ಮತ್ತು 2 ಇಷ್ಟು ಇರ್ತಕ್ಕಂಥದ್ದು. ಇನ್ನು ವ್ಯಾಕರಣ ಭಾಗದಲ್ಲಿ ಸಮಾನಾರ್ಥಕ ಅಥವಾ ನಾನಾರ್ಥಕ ಪದಗಳು ಕೊಡ್ತಾರೆ. ಎರಡನ್ನೂ ಓದ್ಕೊಂಡಿರಬೇಕು. ಯಾವುದಾದ್ರೂ ಒಂದು ಬರುತ್ತೆ. ತತ್ಸಮ ತದ್ಭವ, ಅನ್ಯದೇಶೀಯ ಪದಗಳು, ಗುಣವಾಚಕ ಇಷ್ಟಿರುತ್ತೆ. ಇದರಲ್ಲಿ 3 ವಿಷಯ ಬರುತ್ತೆ. ನೀವೆರಡಷ್ಟೇ ಬರಿಬೇಕಾಗಿರೋದು. ಹಾಗೆಯೇ ಪತ್ರಲೇಖನ ಮತ್ತು ಪ್ರಬಂಧ, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ನೀವು 40 ಅಂಕಗಳಿಗೆ ಇರೋದ್ರಿಂದ ಪತ್ರ ಬರಿಬೋದು, ಇಲ್ಲ ಅಂತಂದರೆ ಪ್ರಬಂಧವನ್ನು ಬರಿಬೋದು. ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಆಗಸ್ಟ್ 2025 ಪ್ರಶ್ನೆ ಪತ್ರಿಕೆ ಇದು. 1.5 ಗಂಟೆಗಳು ನಿಮಗೆ ಅವಕಾಶ ಇರುತ್ತೆ. 40 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆಗೆ ನೀವು ಉತ್ತರಿಸಬೇಕು. ಮೊದಲನೇ ಮೇನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. 4 ಪ್ರಶ್ನೆ, 2 ಪದ್ಯದ್ದು, 1 ಗದ್ಯದ್ದು, ಕೊನೆಯ 1 ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟದ್ದು. ಪ್ರಶ್ನೋತ್ತರಗಳನ್ನು ನೋಡೋಣ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಬಹುರೂಪಿಣಿ ದೇವತೆ ಅಥವಾ ಬಹುರೂಪಿಣಿ ವಿದ್ಯಾದೇವತೆ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೆರ್ ಮಾರ್ಷ್. 4ನೇ ಪ್ರಶ್ನೆ, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಕೊಡಲಿ. ಬಿಟ್ಟ ಸ್ಥಳಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಉತ್ತರಗಳು ಇಲ್ಲೇ ಇರ್ತವೆ. ಸರಿಯಾಗಿ ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು? ಸರ್ಕಾರಿ ವೈದ್ಯರು ಡಾಕ್ಟರ್ ತಿಮ್ಮಪ್ಪ. ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ. ಇಲ್ಲಿ ಡಾಕ್ಟರ್ ಚಂದ್ರಪ್ಪ ಅಂತ ಅನ್ನೋದು ಹೆಚ್ಚುವರಿ ಉತ್ತರ ಆಗಿದೆ. ಮುಂದಿನ ಭಾಗದಲ್ಲಿ ಹೊಂದಿಸಿ ಬರೆಯಿರಿ. ಇದು ಸಂಪೂರ್ಣವಾಗಿ ಪದ್ಯಕ್ಕೆ ಸಂಬಂಧಪಟ್ಟಿದ್ದು. ನಾಗಚಂದ್ರ ಪಂಪ ರಾಮಾಯಣವನ್ನು ಬರೆದಿರ್ತಕ್ಕಂಥದ್ದು. ರಾಮಚಂದ್ರ ಚರಿತ ಪುರಾಣಕ್ಕೆ ಇದು ಇನ್ನೊಂದು ಹೆಸರಿದೆ, ಪಂಪರಾಮಾಯಣ ಅಂತ. ಅದಕ್ಕೆ ಹೊಂದಿಸಿ ಬರೀಬೇಕು. ಬಸವಣ್ಣ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕುಮಾರವ್ಯಾಸ ಕವಿ ಬರೆದಿರ್ತಕ್ಕಂಥದ್ದು. ಇಲ್ಲಿ ಉರಿಲಿಂಗ ಪೆದ್ದಿ ಹೆಚ್ಚುವರಿ ಉತ್ತರ. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಪದ್ಯ ಭಾಗದಲ್ಲಿ 3 ಪ್ರಶ್ನೆ ಇರುತ್ತೆ. 2ಕ್ಕಷ್ಟೇ ನೀವು ಬರೀಬೇಕು. 7ನೇ ಪ್ರಶ್ನೆ, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳ್ಯಾವುವು? ರಾವಣನು ಸೀತೆಯನ್ನು ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆ ನನಗೆ ಒಲಿತಿದೆ, ಇನ್ನು ನನಗೆ ಸರಿಸಮಾನವಾಗಿ ನಿಲ್ಲುವ ಎದುರಾಳಿಗಳು ಅಥವಾ ಪ್ರತಿಪಕ್ಷದವರು ಯಾರೂ ಇಲ್ಲ, ನಿನ್ನ ನೆಚ್ಚಿನ ರಾಮನ ಚಿಂತೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಈ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎಂದು ಅಹಂಕಾರದಿಂದ ಮಾತಾಡಿದನು. 8ನೇ ಪ್ರಶ್ನೆ, ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳ್ಯಾವುವು? ಸೂರ್ಯನಿಂದ ಹಗಲಾಗುತ್ತದೆ, ದೀಪದಿಂದ ಬೆಳಕಾಗುತ್ತದೆ. ಈ ಥರ ಬರೀಬೇಕು. ಗಂಡರ ಇವರು 3 ಲೋಕದ ಗಂಡರಾರು ಹೆಸರಿಸಿ. ಅಂದರೆ 5 ಜನ ಗಂಡಂದಿರು 3 ಲೋಕಕ್ಕೆ ವೀರರಾದವರು. ಯಾರ್ಯಾರವರು ಅಂತಂದರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಪಂಚಪಾಂಡವರ ಹೆಸರನ್ನು ನೀವು ಬರೀಬೇಕು. ಗದ್ಯ ಭಾಗದಲ್ಲಿ 2 ಪ್ರಶ್ನೆ ಇರುತ್ತೆ. 1ಕ್ಕಷ್ಟೇ ನೀವು ಉತ್ತರ ಬರೀಬೇಕು. 10ನೇ ಪ್ರಶ್ನೆ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರನ್ನ ಕುರಿತು, ತಿಮ್ಮಪ್ಪನವರು ನಮ್ಮ ವೈದ್ಯ ಲೋಕ ಬಲ್ಲಂತಹ ಪ್ರತಿಭಾನ್ವಿತ ಪ್ರಾಮಾಣಿಕ ಡಾಕ್ಟ್ರು. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ಮಾತ್ರ ನೋಡಿದರೆ ಇರುವ ಒಂದು ಕಣ್ಣು ಉಳಿಯುತ್ತೆ
ಎಂದು ತಿಮ್ಮಪ್ಪನವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. 11ನೇ ಪ್ರಶ್ನೆ, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಮಾರ್ಷ್ ಕುದುರೆಯ ಮೇಲೆ ಕುಳಿತುಕೊಂಡು ವಾಲ್ಪರೈ ಕಾಡಿಗೆ ಬಂದಾಗ 4-6 ಗುಡಿಸಲುಗಳಿದ್ದ ಪುಟ್ಟ ಹಾಡಿಯನ್ನು ನೋಡುತ್ತಾನೆ. ಮೊದಲಿಗೆ ಆದಿವಾಸಿಗಳು ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಕೊಂಡರು. ನಂತರ ಟೋಪಿ ಧರಿಸಿದ ಮಾರ್ಷ್, ನಾಜೂಕು ಪೋಷಾಕನ್ನು ತೊಟ್ಟಿದ್ದಂತಹ ಅವನನ್ನು ಹಾಗೂ ಕುದುರೆಯಂತಹ ಪ್ರಾಣಿಯನ್ನ ಅವರು ಕಂಡೇ ಇರಲಿಲ್ಲ. ಈ ಎರಡೂ ವಿಚಿತ್ರಗಳನ್ನ ಒಮ್ಮೆಲೆ ಕಂಡು ಅವರು ಕಾಡಿನಲ್ಲಿ ತಮ್ಮ ಮಕ್ಕಳನ್ನು ಎಳೆದುಕೊಂಡು ಮಿಂಚಿನಂತೆ ಮಾಯವಾದರು. 12-13ನೇ ಪ್ರಶ್ನೆ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲೂ ಅಷ್ಟೇನೆ ಒಂದಕ್ಕಷ್ಟೇ ನೀವು ಉತ್ತರ ಬರೀಬೇಕು. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಏನೋ ಪುರುಸೊತ್ತಾಗಿದ್ದರಿಂದ ಈ ಕಡೆ ಬಂದಿರಬಹುದೆಂದು ಅನಿಸುತ್ತಿತ್ತು. ಹಾಗೆ ಆಗಿದ್ದರೆ ಏನೋ ಇನಾಮು ಕೇಳಲೋ, ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಚಂದ ವಸೂಲಿಗೋ ಈತ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಏನೋ ಪುರುಸೊತ್ತಾಗಿದ್ದರಿಂದ ಈ ಕಡೆ ಬಂದಿರಬಹುದೆಂದು ಊಹಿಸಿದರು. ಹಾಗೆ ಆಗಿದ್ದರೆ ಏನೋ ಇನಾಮು ಕೇಳಲು ಚಂದ ವಸೂಲಿಗೋ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲು ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಅರಣ್ಯ ಇಲಾಖೆಯವರು ಆನೆಗಳಿಗೆ ಉಪಯುಕ್ತವಾದ ಮರಗಳನ್ನು ತೆಗೆದು ನೀಲಗಿರಿ ಅಕೇಶಿಯಾ ಗಿಡಗಳನ್ನು ನೆಡುತ್ತಿರುವುದರಿಂದ ಆನೆಗಳು ಆಹಾರಕ್ಕಾಗಿ ನಾಡಿನ ಕಡೆ ಬಂದು ರೈತರು ಬೆಳೆದ ಫಸಲನ್ನ ಬೆಳೆಯನ್ನ ಹಾಳು ಮಾಡುತ್ತಿವೆ ಎಂದು ಪ್ರಕಾಶ್ ಕಾಡಾನೆಗಳ ಹಾವಳಿಗೆ ಕಾರಣಗಳನ್ನು ನೀಡಿದನು. 3rd ಮೇನಲ್ಲಿ ಯಾವ್ದಾದ್ರು ಒಂದಕ್ಕೆ ಸಂದರ್ಭ ಬರೀರಿ ಅಂತ ಅನ್ಬಿಟ್ಟು ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಉಳಿದವರ ಅಳಿವು ಎನಗೆ ಏವುದೆಂ ಅಂದ್ರೆ ಬೇರೆಯವರ ಸಾವಿನಿಂದ ನನಗೇನು ಪ್ರಯೋಜನ ಅಂತ ಹೇಳ್ತಾ ಇರೋದು. ಈ ವಾಕ್ಯವನ್ನು ನಾಗಚಂದ್ರ ಕವಿ ಬರೆದಿರುವ ಪಂಪರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಕೃತಿಯಿಂದ ಆರಿಸಿದ ಕದಳಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನು ರಾವಣ ಬಹುರೂಪಿಣಿ ವಿದ್ಯೆಯನ್ನ ಕುರಿತು ಹೇಳುತ್ತಾನೆ. ಬಹುರೂಪಿಣಿ ವಿದ್ಯೆಯು ಪ್ರತ್ಯಕ್ಷ ಆಗಿ ನಾನು ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಕೊಲ್ಲುತ್ತೇನೆ ಎಂದಾಗ ರಾವಣನು ಉಳಿದವರ ಸಾವಿನಿಂದ ನನಗೇನು ಪ್ರಯೋಜನ ಎಂದು ವಿದ್ಯಾದೇವತೆಗೆ ನಮಸ್ಕರಿಸಿ ಆ ವಿದ್ಯಾದೇವತೆಯನ್ನ ಬೀಳ್ಕೊಡುತ್ತಾನೆ. ಈ ಒಂದು ಸಂದರ್ಭದಲ್ಲಿ ಈ ಮಾತು ಬರುತ್ತೆ. ಸ್ವಾರಸ್ಯ, ರಾವಣನಿಗೆ ರಾಮ ಲಕ್ಷ್ಮಣರ ಸಾವು ಮಾತ್ರ ಮುಖ್ಯವಾಗಿತ್ತು, ಉಳಿದವರ ಸಾವು ಆತನಿಗೆ ಬೇಕಿರಲಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯ. ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಈ ವಾಕ್ಯವನ್ನ ಬಸವಣ್ಣನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಬಸವಣ್ಣನವರು ರಕ್ಷಕರೇ ಭಕ್ಷಕರಾದರೆ ಒದಗುವ ತೊಂದರೆಗಳನ್ನ ವಿವರಿಸುತ್ತಾ, ಧರೆಯು ಒಲೆಯು ಹತ್ತಿ ಉರಿದರೆ ಅದರ ಮುಂದೆ ನಿಲ್ಲಬಹುದು, ಆದರೆ ನಾವು ನಿಂತಿರುವ ನಮಗೆ ಆಶ್ರಯವನ್ನು ನೀಡಿರುವ ಈ ಭೂಮಿಯೇ ಹತ್ತಿ ಉರಿಯುತ್ತಿದ್ದರೆ ನಿಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಮೇಲಿನ ಮಾತನ್ನ ಹೇಳಿದ್ದಾರೆ. ಸ್ವಾರಸ್ಯ, ರಕ್ಷಕರೇ ಭಕ್ಷಕರಾದ ಉಂಟಾಗುವ ತೊಂದರೆಯನ್ನ ಇಲ್ಲಿ ವಿವರಿಸಿದ್ದಾರೆ. ದೀರ್ಘಗದ್ಯದಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. 3 ಅಂಕ ಇರುತ್ತೆ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ವಿಶಲಿಂಗ್ ಥ್ರಶ್ ಹಕ್ಕಿಗಳ ಬಗ್ಗೆ ಹೇಳ್ತಾ ಇರೋದಿದು. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಇದು ರಹಮಾನ್ ಸಾಬಿ ಪೆಟ್ಕೆ ಅಂಗಡಿನ ಆನೆ ನೂಕಿ ಬೀಳಿಸ್ತಲ್ವಾ, ಅವಾಗ ಜನಗಳು ಆನೆಯ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಆ ಪ್ರಾಣಿಗಳಿಗೆ ಗೌರವ ಕೊಡಬೇಕು ಅಂತ ಅನ್ನೋದು ಇಲ್ಲಿನ ಸ್ವಾರಸ್ಯ ಆಗಿದೆ. ವಿದ್ಯಾರ್ಥಿಗಳೇ, ಈಗ 4th ಮೇನಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸತಕ್ಕಂಥ ಪ್ರಶ್ನೆಗಳು 4 ಅಂಕದ್ದು. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನ ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಇದಕ್ಕೆ ನೀವು ಸೀತೆ ಮೂರ್ಛೆ ಬಂದು ಬೀಳ್ತಾಳಲ್ವಾ, ಅಲ್ಲಿಂದ ಉತ್ತರ ತಗೋಬೇಕು. ಅಲ್ಲಿಂದ ರಾವಣನ ಮನಪರಿವರ್ತನೆ ಹೇಗೆಲ್ಲ ಆಯ್ತು, ರಾವಣನ ಮನಪರಿವರ್ತನೆ ಹೇಗೆಲ್ಲ ಆಯ್ತು ಅಂತ ಅನ್ನೋದನ್ನ ಬರೀಬೇಕು. ಸೀತೆ ಮೂರ್ಛೆ ಬಂದು ಬಿದ್ದೋಗ್ತಾಳಲ್ವಾ, ಅಲ್ಲಿಂದ ರಾವಣನ ಮನಸ್ಸು ಪರಿವರ್ತನೆ ಆಯ್ತು. ನೀವು ಅಲ್ಲಿಂದ ರಾವಣನ ನಿರ್ಧಾರ ಇದೆಯಲ್ವಾ ಅಲ್ಲಿವರೆಗೂ ಉತ್ತರವನ್ನ ಬರೀಬೇಕು. ಅಂದ್ರೆ ಕದಳಿ ಹೋದ ನೀರು ತಿಳಿಯೋ ಆಗೋ ಹಾಗೆ ರಾವಣನಿಗೂ ಸೀತೆಯ ಬಗ್ಗೆ ವೈರಾಗ್ಯ ಮೂಡ್ತು. ಆಮೇಲೆ ಕವಿ ಉದಾಹರಣೆಗಳನ್ನ ಕೊಡ್ತಾನೆ ನೋಡಿ. ಆ ರವಿಗುನು ಅಂದ್ರೆ ಸೂರ್ಯನಿಗೂ ಸಹಿತ ಕತ್ತಲೆ ಅಂತ ಅನ್ನೋ ಅನುರಾಗ ಅಂಟ್ಕೊಳ್ಳುತ್ತೆ. ಅದರಿಂದ ಆತ ಬಿಡಿಸ್ಕೊಂಡು ಮತ್ತೆ ಮರುದಿನ ಹೇಗೆ ಉದಯಿಸ್ತಾನೋ ರಾವಣನಿಗೂ ಅಷ್ಟೇನೆ ಸೀತೆಯ ಬಗ್ಗೆ ಅನುರಾಗ ಮೂಡಿತ್ತು. ಆದರೆ ಅದು ಶಾಶ್ವತವಾಗಿ ನಿಲ್ಲಿಲ್ಲ. ಯಾಕೆ ಅಂತಂದ್ರೆ ಉದಾತ್ತನಾದವನಲ್ಲಿ ಶಾಶ್ವತವಾದಂತಹ ಪ್ರೀತಿ ಹುಟ್ಟೋದಿಲ್ಲ. ಹಾಗಾಗಿ ಸೀತೆಯ ಬಗ್ಗೆ ಆತನಿಗೆ ವೈರಾಗ್ಯನೇ ಹುಟ್ಟು ಅಂತ ಹೇಳೋದು. ಆಮೇಲೆ ತನ್ನ ಮಂತ್ರಿವರ್ಗವನ್ನ ಕುರಿತು ಮಾತಾಡ್ತಕ್ಕಂಥದ್ದು. ಪ್ರೀತಿ ಪಾತ್ರರಾದಂತಹ ರಾಮ ಸೀತೆನ ನಾನು ದೂರ ಮಾಡ್ಬಿಟ್ಟೆ, ಕಾಮ ವ್ಯಾಮೋಹದಿಂದ
ಅಗಲಿಸಿದೆ ಅಂತ ರಾವಣ ನೊಂದ್ಕೊಳ್ತಾನಲ್ವಾ, ಅದನ್ನ ಬರಿಬೇಕು. ಆಮೇಲೆ ವಿಭೀಷಣನ ಬಗ್ಗೆ ಬರಿಬೇಕು. ವಿಭೀಷಣನಿಗೆ ಒಳ್ಳೆದೇ ಹೇಳಕ್ ಬಂದ, ಆದ್ರೆ ನಾನು ಅವನ ಮಾತನ್ನ ಕೇಳ್ದೆ, ಅವನ್ಗೆ ಬೈದೆ, ಲಂಕೆಯಿಂದ ಹೊಡೆದೋಡಿಸ್ದೆ ಅಂತೆಲ್ಲ ಹೇಳ್ತಾನೆ ನೋಡಿ. ಅದೆಲ್ಲ ಸವಿಸ್ತಾರವಾಗಿ ಬರೀಬೇಕು ಇದನ್ನ. ಮುಂದಿನ ಪ್ರಶ್ನೆ, ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳನ್ನ ಬರೀರಿ ಅಂತ ಕೇಳಿದ್ದಾರೆ. ಮೊದಲನೇ ಪ್ರಸಂಗ, ತುಂಬಿದ ಸಭೆಯೊಳಕ್ಕೆ ದುರ್ಯೋಧನ ಅವಳ ಮುಂದಲೆಯನ್ನ ಹಿಡಿದು ಎಳೆದು ತರುವಂತೆ ದುಶ್ಯಾಸನನಿಗೆ ಆಜ್ಞಾಪನೆ ಮಾಡೋದು. ಅವನು ಅದೇ ರೀತಿ ಮಾಡ್ತಾನೆ. ಆಗ ಅವಳ ವಸ್ತ್ರಾಪಹರಣವನ್ನ ಮಾಡ್ತಕ್ಕಂಥದ್ದು, ಕೃಷ್ಣ ಬಂದು ಕಾಪಾಡೋದು. ಇದು ಮೊದಲನೇ ಅವಮಾನ. ಎರಡನೇ ಅವಮಾನ, ಅವರು ವನವಾಸದಲ್ಲಿದ್ದಾಗ ತನ್ನ ಭಾವನಾದಂತಹ ದುರ್ಯೋಧನನ್ನ ಮೆಚ್ಚಿಸುವ ಸಲುವಾಗಿ ಸೈಂಧವ ಅಥವಾ ಜಯದ್ರಥ ದ್ರೌಪದಿಯನ್ನ ಅಪಹರಿಸೋದಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ಎರಡನೇ ಅವಮಾನ. ಮೂರನೇ ಅವಮಾನ, ತುಂಬಿದ ಸಭೆಯೊಳಗೆ ಕೀಚಕ ಅಂತ ಅನ್ನೋ ನಾಯಿ ದ್ರೌಪದಿಯನ್ನ ಹಿಂಬಾಲಿಸ್ಕೊಂಡು ಬಂದು ಅವಳು ಸಿಗದೆ ಇದ್ದಾಗ ಕಾಲಿಂದ ಒದಿತಾನಲ್ವಾ, ಅದು ಮೂರನೇ ಪ್ರಸಂಗ. ಇದನ್ನ ವಿಸ್ತಾರವಾಗಿ ಬರೀಬೇಕು. ಮುಂದಿನ ಭಾಗದಲ್ಲಿ ಗದ್ಯ ಅಥವಾ ದೀರ್ಘ ಗದ್ಯ ಯಾವ್ದಾದ್ರೂ ಒಂದು ಪ್ರಶ್ನೆ ನೀವು ಆಯ್ಕೆ ಮಾಡ್ಕೊಂಡು ಬರೀಬಹುದು. ಮೊದಲನೇ ಪ್ರಶ್ನೆ ಗದ್ಯದ್ದು, ಎರಡನೇ ಪ್ರಶ್ನೆ ದೀರ್ಘ ಗದ್ಯದ್ದು. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನ ಪಾಲಿಸದೇ ಇರೋದಿಕ್ಕೆ ಕಾರಣ ಏನು ಅಂತ, ಆಮೇಲೆ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನ ನಾಗರಾಜ ವಿವರಿಸಿದ್ದು ಹೇಗೆ ಅಂತ. ಅವನ ಶತ್ರುಗಳು ಯಾರ್ಯಾರು ಅಂತಂದ್ರೆ PWD ನವರು, ಕರೆಂಟ್ ನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ನವರು. ಈ PWD ನವರು ರಸ್ತೆಗೆ ಟಾರ್ ಹಾಕ್ತಿವಿ ಅಂತ ಅನ್ಬಿಟ್ಟು ನಮ್ಮ ಡಿಪಾರ್ಟ್ಮೆಂಟಿನ ಮರಗಳನ್ನೆಲ್ಲ ಕತ್ತರಿಸಿ ಸೌದೆ ಮಾಡ್ಕೊಂಡು ಆ ಟಾರನ್ನ ಕಾಯಿಸ್ತಾರೆ. ಇನ್ನು ಈ ಟೆಲಿಫೋನ್ ನವರು, ಕರೆಂಟ್ ನವರು ಎಲ್ಲೆಂದ್ರಲ್ಲಿ ಲೈನ್ ಎಳಿತೀವಿ ಅಂತ ಅನ್ಬಿಟ್ಟು ಸಾವಿರಾರು ಎಕರೆ ಫಾರೆಸ್ಟ್ ಅನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ನಾಗರಾಜ ತನ್ನ ಶತ್ರುಗಳ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿದ್ದಾವೆ ಅಂತ ಅನ್ನೋದನ್ನ ವಿವರಿಸ್ತಾನಲ್ವಾ, ಅದನ್ನ ಬರಿಬೇಕು ನೀವು. ಇದಾದ್ಮೇಲೆ 5ನೇ ಮೇನು ಭಾಷಾಭ್ಯಾಸ. ಅಲ್ಲಿ ಏನ್ ಸೂಚನೆ ಕೊಟ್ಟಿರ್ತಾರೋ ಅದಕ್ಕೆ ಅನುಗುಣವಾಗಿ ನೀವು ಉತ್ತರ ಬರಿಬೇಕು. ನೋಡಿ, ಇಲ್ಲಿ 2 ಪದಗಳ ಸಮಾನಾರ್ಥಕ ಬರೀರಿ ಅಂತ ಕೇಳಿದ್ದಾರೆ. ಸಮಾನಾರ್ಥ ಅಥವಾ ನಾನಾರ್ಥ ಕೇಳಿದ್ರೆ 2 ಪದ ಬರಿಬೇಕು. ಇಲ್ಲಿ ಸಮಾನಾರ್ಥ ಕೇಳಿರೋದ್ರಿಂದ ಸಲಿಲ ಅಂತಂದ್ರೆ ನೀರು, ಜಲ, ಉದಕ ಅಂತ ಬರಿಬೇಕು. ಹಂದೆ ಅಂತಂದ್ರೆ ಹೇಳಿ, ಕೈಲಾಗದವ. ನಾರಿ ಅಂದ್ರೆ ಸ್ತ್ರೀ, ಮಹಿಳೆ, ಲಲನೆ, ವನಿತೆ. ಹೀಗೆ 2 ಪದಗಳ ವಿಭಕ್ತಿ ಪ್ರತ್ಯಯ ಬರೀರಿ ಅಂತ ಕೇಳಿದ್ದಾರೆ. ಇವರಂ ಅಂ, ಇವರಂ ಅಂ, ಇವರಂ ಮ ಪ್ರಥಮ ವಿಭಕ್ತಿ, ಜಿನಭವನದೊಳ್ ಒಳ್ ಸಪ್ತಮಿ ವಿಭಕ್ತಿ, ದಿವ್ಯ ಮಂತ್ರದಿಂ ಇಂ ತೃತೀಯ ವಿಭಕ್ತಿ. ಕೆಳಗಿನ 2 ಪದಗಳಿಗೆ ಗುಣವಾಚಕ ಪದ ಬರೀರಿ ಅಂತ ಕೇಳಿದ್ದಾರೆ. ವಕ್ತ್ರ ಪದ್ಮ, ಪದ್ಮ ಬರೀಬೇಕು. ಪೊಲ್ಲವಾರ್ತೆ, ಪೊಲ್ಲ, ಕಲಿ ಭೀಮ, ಕಲಿ. ಕೊನೆಯ ಭಾಗದಲ್ಲಿ ಪತ್ರ ಮತ್ತೆ ಪ್ರಬಂಧ ಕೊಟ್ಟಿರ್ತಾರೆ. ನೀವು ಪತ್ರವನ್ನ ಬರೆದ್ರೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಕಡಿಮೆ ಸಮಯದಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ಬೇರೆ ಕ್ವಶನ್ ಆನ್ಸರ್ ಎಲ್ಲ ಬರೆಯೋದಿಕ್ಕೆ ನಿಮ್ಗೆ ಸಮಯ ಸಿಗುತ್ತೆ. ಹಾಗಾಗಿ ಪತ್ರ ಬರೀರಿ. ಪ್ರಬಂಧ ಬರಿತೀನಿ ಅಂತಂದ್ರೂ ಬರಿಬಹುದು. ಸ್ವಲ್ಪ ಸ್ಪೀಡ್ ಬರಿಬೇಕಾಗುತ್ತೆ, ಯಾಕೆಂದ್ರೆ ಸಮಯಾವಕಾಶ ಸಾಕಾಗಲ್ಲ ಇದಕ್ಕೆ, ಹೌದಲ್ವಾ? ವಿದ್ಯಾರ್ಥಿಗಳೇ, ಇಲ್ಲಿ ಬಂದಿರತಕ್ಕಂತಹ ಎಲ್ಲಾ ಪ್ರಶ್ನೆಗಳು ಸಹಿತ ಬಹಳ ಪ್ರಮುಖವಾದಂತವು. ಇದರಲ್ಲಿ ಕೆಲವು ಮತ್ತೆ ಬರೋ ಸಾಧ್ಯತೆಗಳು ಸಹಿತ ಇರ್ತವೆ. ಇದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.